ಅಜ್ಜಿ ಏನ್ರೆ ಅದು ನಿಮ್ ಅಮ್ಮ ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅಜ್ಜಿ ಮಾತಾಡಿ ಅಜ್ಜಿ, ಏನಾದ್ರೂ ಹೇಳಿ. ಅಮ್ಮ ಏನಾಯ್ತು ಅಂತ? ಅಜ್ಜಿ ಅಮ್ಮ ಅಮ್ಮ ಬೇಡಮ್ಮ. ಅಮ್ಮ, ನಾನು ನಿನ್ನಲ್ಲಿ ಒಂದು ಬೇಡಿಕೆ ಇಟ್ಟು ಹರಕೆ ಹೊತ್ತಿದ್ದೆ. ಸಪ್ತಾಹ ಮುಗಿಯೋದ್ರೊಳಗೆ ನನ್ನ ಗಂಡ ಮನೆಗೆ ಬಂದ್ರೆ ನಿನಗೆ ಮುತ್ತೈದೆ ಭಾಗದಾಗ ಕೊಡ್ತೀನಿ ಅಂತ. ಸಪ್ತಾಹ ಮುಗೀತು, ನೀನು ನನ್ನ ಬೇಡಿಕೆ ಈಡೇರಿಸಲಿಲ್ಲ. ಆದರೂ ನನ್ನ ಹರಕೆ ನಿನಗೆ ತೀರಿಸ್ತಾ ಇದ್ದೀನಿ. ತಗೋ ತಾಯಿ, ತಗೋ. ಆದರೆ ಇದು ಮುತ್ತೈದೆ ಬಾಗಿನ ಅಲ್ಲಮ್ಮ, ಮುಂಡೆ ಬಾಗಿನ. ಅಮ್ಮ ಇಲ್ಲ, ಇನ್ನವ್ರು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬದುಕಿದ್ದಿದ್ರೆ ನೀನು ಕಳಿಸ್ತಿದ್ದೆ ಅಲ್ವಾ ತಾಯಿ? ಜನ ಆಡ್ಕೊಳ್ಳೋದು ಸತ್ಯ. ಗಂಡ ಇಲ್ಲದ ಮೇಲೆ ಮುತ್ತೈದ ಅಲಂಕಾರ ಮಾಡ್ಕೊಂಡು ಓಡಾಡ್ತಿದ್ದಾಳೆ ಅಂತ ಜನ ಆಡ್ಕೋತಾರಮ್ಮ. ಶೇಖರಿ, ನಿಮ್ಮಪ್ಪ ಯಾವಾಗ ಸತ್ತಿದಾರೋ ಗೊತ್ತಿಲ್ಲ, ಆದ್ರೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು. ಅವ್ರ ಜೀವಕ್ಕೆ ಸದ್ಗತಿ ಕರುಣಿಸ್ಲೇಬೇಕು. ಮುಂದಿನ ಅಮಾವಾಸ್ಯೆಗೆ ನಿಮ್ಮಪ್ಪನ ಹೆಸರಲ್ಲಿ ತರ್ಪಣ ಬಿಟ್ಬಿಡಪ್ಪ. ಶಾಸ್ತ್ರಗಳನ್ನು ಕರೆಸಿ ಶ್ರಾದ್ದ ಮಾಡಿಸ್ಬಿಡು. ಮನೆಯೆಲ್ಲ ಶುದ್ಧಿ ಆಗ್ಲಿ. ಅಮ್ಮ, ಇದು ಸರಿ ಇಲ್ಲ. ಮನೆಯಲ್ಲಿ ಶುಭ ಕಾರ್ಯ ನಡೆದಿದೆ, ಜೊತೆನಲ್ಲಿ ಸೂತ್ಕನ. ಯಾರೋ ಏನೋ ಹೇಳಿದ್ರು ಅಂತ ನೀವ್ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಬದುಕಿಲ್ಲ ಅಂತ ನಂಬ್ತಿರೋ ನೀನು ಬದುಕಿದ್ದಾರೆ ಅಂತಲೂ ನಂಬಬಹುದಲ್ವೇನಮ್ಮ? 22 ವರ್ಷ ಅದೇ ನಂಬಿಕೆಯಿಂದ ಬದುಕಿದ್ದೆ ಅಲ್ವೇನಪ್ಪ? ಇಷ್ಟು ವರ್ಷದ ತಪಸ್ಸಿಗೆ ಅಮ್ಮ ಪ್ರಸನ್ನಳಾಗದೆ ಇರ್ತಿದ್ಲ? ಏನ್ ಕೇಳಿದ್ರು ಕೊಡೋ ಶಕ್ತಿ ಇರೋ ಅವಳಿಗೆ ಜೀವ ವಾಪಸ್ ಕೊಡೋ ಶಕ್ತಿ ಇಲ್ವೇನು?